ಕಣ್ಣೇ ಇಲ್ದಿರೋ ಈ ವ್ಯಕ್ತಿ ನಮ್ಮ ಇಂಡಿಯಾದ ಎಜುಕೇಶನ್ ಸಿಸ್ಟಮ್ ನ ಕ್ವಶನ್ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಫೈಲ್ ಮಾಡ್ತಾರೆ. ಅಂಡ್ ದ ಸೇಮ್ ಮ್ಯಾನ್ ಇವತ್ತು 500 ಕೋಟಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ಮೀಟ್ ಶ್ರೀಕಾಂತ್ ಬೊಳ್ಳ. 1991 ನಲ್ಲಿ ಇವರು ಆಂಧ್ರ ಪ್ರದೇಶದ ಒಂದು ಚಿಕ್ಕ ಹಳ್ಳಿಲಿ ಹುಡ್ತಾರೆ. ಇವರ ವಿಜುವಲ್ ಡಿಸಬಿಲಿಟಿ ಇರೋ ರೀಸನ್ ಗೆ ಜನ ಎಲ್ಲ ಇವರ ಅಪ್ಪ ಅಮ್ಮಂಗೆ ಇದನ್ನೆಲ್ಲಾದ್ರೂ ಬಿಟ್ಬಿಡಿ, ಇವಾಗ್ಲೇ ಸಾಯಿಸ್ಬಿಡಿ ಅಂತ ಹೇಳ್ತಾರೆ. ಬಟ್ ಇವ್ರ ತಂದೆ ತಾಯಿ ಈ ತಪ್ಪನ ಮಾಡೋದಿಲ್ಲ. ಹುಟ್ಟು ಕುರುಡ ಆಗಿರೋ ಇವ್ರಿಗೆ 10th ಅಲ್ಲಿ 90% ಬಂದ್ಮೇಲೆ ಕೂಡ ಇವ್ರಿಗೆ ಸೈಜ್ ತಗೊಳ್ಳೋದಕ್ಕೆ ಬಿಡಲ್ಲ. ಸೊ ಅವಾಗ್ಲೇ ಇವ್ರು ಇದನ್ನ ಕ್ವಶನ್ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕ್ತಾರೆ. ಅಂಡ್ ಇಂಡಿಯಾದ ಮೊದಲ ವಿಜುವಲಿ ಇಂಪೈರ್ಡ್ ಸೈನ್ಸ್ ಸ್ಟೂಡೆಂಟ್ ಅಂತ ಅನ್ಸ್ಕೊಂತಾರೆ. ಅಷ್ಟೇ ಅಲ್ಲದೆ ಇವರು 12th ಅಲ್ಲಿ 98% ಅಲ್ಲಿ ಕ್ಲಿಯರ್ ಮಾಡಿದ್ಮೇಲೆ IIT ಗೆ ಅಪ್ಲೈ ಮಾಡ್ತಾರೆ. ಬಟ್ ಅಲ್ಲಿ ಇವ್ರಿಗೆ ಸಿಗೋದು ರಿಜೆಕ್ಷನ್ ಮಾತ್ರ. ಆದ್ರೆ ಯಾವುದೇ ಕಾರಣಕ್ಕೂ ಇವರು ಒಂಚೂರು ಗಿವ್ ಅಪ್ ಮಾಡ್ದಲೆ US ಅಲ್ಲಿರೋ ತುಂಬಾ ಕಾಲೇಜಸ್ ಅಪ್ಲೈ ಮಾಡ್ತಾರೆ. ಕೊನೆಗೆ MIT ಅಲ್ಲಿ ಅಡ್ಮಿಷನ್ ಸಿಗುತ್ತೆ. ಅವಾಗ್ಲೇ ಇವರು ಫಸ್ಟ್ ಇಂಟರ್ನ್ಯಾಷನಲ್ ಬ್ಲೈಂಡ್ ಸ್ಟೂಡೆಂಟ್ ಅಟ್ MIT ಅಂತ ಅನ್ನಿಸ್ಕೊಂತಾರೆ. ಅಂಡ್ ಆ MIT ಅಲ್ಲಿ ಇವರು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನ ಚೂಸ್ ಮಾಡ್ಕೊಂತಾರೆ. ಅಲ್ಲಿ ಇವರು ಎಜುಕೇಶನ್ ಮುಗಿದ್ಮೇಲೆ US ಅಲ್ಲಿ ಸೆಟಲ್ ಆಗೋ ಆಪರ್ಚುನಿಟಿ ಇದ್ರು ಇವರು ಅದನ್ನ ಬಿಟ್ಟು 2012 ಅಲ್ಲಿ ನಮ್ಮ ಇಂಡಿಯಾಗೆ ರಿಟರ್ನ್ ಆಗ್ತಾರೆ. ಅಂಡ್ ಬುಲೆಂಟ್ ಇಂಡಸ್ಟ್ರೀಸ್ ನ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಇವರು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂಡ್ ಸಾವಿರಾರು ಫಿಸಿಕಲಿ ಡಿಸೇಬಲ್ಡ್ ಜನಕ್ಕೆ ಕೆಲಸ ಕೊಡ್ತಾರೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಅಂದ್ರೆ ಇವರ ಈ ಕಂಪನಿಗೆ ಸರ್ ರತನ್ ಟಾಟಾ ಅವರು ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. 2017 ಅಲ್ಲಿ ಶ್ರೀಕಾಂತ್ ಅವರ ಹೆಸರು ಫೋರ್ಬ್ಸ್ ಏಷಿಯಾ 30 ಅಂಡರ್ 30 ಕೂಡ ಬರುತ್ತೆ. ಇನ್ನೊಂದು ವಿಷಯ ಏನಂತ ಅಂದ್ರೆ 2024 ಅಲ್ಲಿ ಇವರ ಬಯೋಪಿಕ್ ಕೂಡ ರಿಲೀಸ್ ಆಗುತ್ತೆ ಶ್ರೀಕಾಂತ್ ಅನ್ನೋ ಹೆಸರಲ್ಲಿ. ಅಂಡ್ ಫೈನಲಿ ಈ ವಿಡಿಯೋಗೆ ನಾನು ಯಾವುದೇ ರೀತಿ ಲೆಸನ್ ಹೇಳೋದಿಲ್ಲ, ಬಿಕಾಸ್ ದಿಸ್ ಮ್ಯಾನ್ ಹಿಮ್ಸೆಲ್ಫ್ ಇಸ್ ಎ ಬಿಗ್ಗೆಸ್ಟ್ ಲೆಸನ್. ತಿಳ್ಕೊಳ್ಳಿ, ಲೈಫ್ ಅಲ್ಲಿ ಯಾವುದಕ್ಕೂ ಲಿಮಿಟೇಷನ್ಸ್ ಇಲ್ಲ. ಮೈಂಡ್ ಸೆಟ್ ಮತ್ತೆ ಲಾಜಿಕ್ ಮುಖ್ಯ. ಇವರು ನೋಡಿದ್ದು ಕಣ್ಣಿಂದ ಅಲ್ಲ, ಬಿಲೀಫ್ ಇಂದ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ